ನಮಸ್ತೆ. ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಯುದ್ಧಕಾಂಡವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾ. ಮುಂದುವರಿದ ಭಾಗ. ಕುಂಭಕರ್ಣನ ಪುತ್ರ ಜೃಂಭಿಸಿ ಮೆರೆಯುತ್ತ ವಾನರತತಿ ಸೋಲುತ್ತಿರಲು ರಾಮ ನಾಣತಿಯಂತೆ ಅಭಿಮುಖನಾದನು ಕಪಿರಾಜ ಯುದ್ಧವ ಗೆಲ್ಲಲು. ಕುಂಭನ ಅಸ್ತ್ರ ಕೌಶಲ್ಯವ ನೋಡುತ್ತ ಮೆಚ್ಚಿ ಮುಷ್ಟಿಗೆಗಳನ್ನು ಹೊಸೆದು ಸುಗ್ರೀವ ಪ್ರಹರಿಸೆ ದೈತ್ಯ ಕುಂಭನು ಬಿದ್ದ ಮರ್ಮಾಘಾತಕ್ಕೆ ಎದೆಯೊಡೆದು. ಕಪಿರಾಜ ಕುಂಭನ ಕೆಡೆಯೊದ್ದದನು ಕಂಡು ಪರಿಗವ ಹಿಡಿಯೇ ನಿಕುಂಭ. ಎದುರಿಸಿ ನಿಂತಿದ್ದ ವೀರ ಮಾರುತಿಯಿಂದ ಧರೆಗುರುಳಿತು ದೈತ್ಯ ಡಿಂಬ. ಕುಂಭನೇ ಕುಂಭರ ವಧೆಯಾಗೆ ರಾವಣ ಕಳುಹಿದ ಮತ್ತೋರ್ವನನ್ನು. ರಾಮ ಲಕ್ಷ್ಮಣ ಕೂಡೆ ಕಪಿಸೇನೆ ಗೆಲ್ಲುವಂತೆ ಖರಪುತ್ರ ಮೂಕ ರಾಕ್ಷಸನನ್ನು. ತಂದೆಯ ಹತ್ಯೆಯ ಖಂಡಿಸಿ ಮಕರಾಕ್ಷ ರಾಮನನ್ನೆದುರಿಸಿ ಬಂದ. ಆಗ್ನೇಯಾಸ್ತ್ರವನೆತ್ತಿ ರಾಘವ ಹೊಡೆಯಲು ಸತ್ತನು ಶರಘಾತದಿಂದ. ಮಕರಾಕ್ಷ ಮಡಿಯಲು ಕ್ರುದ್ಧನಾಗುತ್ತ ರಾವಣೇಶ್ವರ ಕರೆಸಿದ ಸುತನ. ಮಾನವರಿಬ್ಬರ ವಧೆ ಮಾಡಿ ಬರುವಂತೆ ನೇಮಿಸಿ ಕಳುಹಿದನವನ. ಪಟುವ ಭಟರೊಡಗೂಡಿ ಅಗ್ನಿ ರಾಜ್ಯವನ್ನಿತ್ತು ಇಂದ್ರಾರಿ ಹೊರವಂಟ ದುರುಕೆ. ಕಪಿಸೇನೆಯೊಂದಿಗೆ ರಾಘವರಿರುವರ ಕಳಿಸೆ ಕೃತಾಂತನ ಪುರಕ್ಕೆ. ಸಮರೋತ್ಸಾಹವ ಹುತ್ತುರೇಗನಾದನು ಬಂದು ಶತ್ರು ನಿಗ್ರಹಕ್ಕೆನ್ನುವಂತೆ. ಅಗ್ನಿ ತೇಜದ ರಥವನ್ನೇರಿ ಹೊರಟನು ಕಣ್ಣಿಗೆ ಕಾಣಿಸದಂತೆ. ಅಂತರಿಕ್ಷದಿ ನಿಂತು ದೃಷ್ಟಿಗೆ ನಿಲುಕದೆ ಶರವರ್ಷ ಸುರಿಸಲು ಖಳನು. ಅಣ್ಣನ ಅಪ್ಪಣೆಯನ್ನು ಕೇಳಿದ ಸೌಮಿತ್ರಿ ಬಳಸಲು ಬ್ರಹ್ಮಾಸ್ತ್ರವನ್ನು. ಮಾಯಾ ಸೀತೆಯ ಮಾಡಿ ರಥದಲ್ಲೇರಿಸಿಕೊಂಡ ರಾವಣಿ ವಂಚಿಸಲೆಂದು. ಬರುತಿಹ ದೂತನ ನೋಡಿದ ಮಾರುತಿ ಎದುರಾದ ಪೆರ್ಬಂಡೆ ಹಿಡಿದು. ತೇರಿನೊಳು ಕುಳಿತಿದ್ದ ಜೀರ್ಣಾಂಬರೆಯ ಕಂಡು ಜನಕಾನಂದಿನಿ ಎಂದುಕೊಂಡು ರಾವಣಿ ಸಮ್ಮುಖ ಕೂಡಿದ ವಜ್ರಾಂಗಿ ಕಪಿವೀರರನ್ನು ಕೂಡಿಕೊಂಡು. ಮಾಯಾಮಾನಿನಿ ರಾಮ ರಾಮ ಎಂದೊರಳಲು ಕೊರಳನ್ನು ತರಿದ ನಿಂದ್ರಾರಿ. ಕೃತ್ಯದಿಂ ಮಾರುತಿ ವಿಮೂಢನಾಗಲು ಹರಿಯಿತು ನೇತ್ರದಿಂ ವಾರಿ. ದುಷ್ಟ ಬುದ್ಧಿಯ ಕೂಳ ಘಗೈಸುತ್ತಲೇ ರಾಮ ಪತ್ನಿಯ ಕೊಂದನೆಂದು. ಮಾತೆಯ ಹತ್ಯೆಯ ಸ್ವಾಮಿಗೆ ತಿಳಿಸಲು ಹನುಮಂತನೊಡೋಡಿ ಬಂದ. ದುಃಖದಿಂ ಕಪಿಸೇನೆ ತೆರಳಲು ರಾವಣಿ ಬಂದಾಗ ನಿಕುಂಬಳೆ ಗುಡಿಗೆ. ಅಜ್ಜಯವಾನಿಯುತ್ತ ಮಾರಾಣ ದ್ವರಗೈಯೇ ಸ್ವರ್ಣ ಲಂಕೆಯ ಶತ್ರುವದಿಗೆ. ಪ್ರಭುಪಾದ ಕೆರಗುತ್ತ ಸೀತೆಯ ಹತ್ಯೆಯ ಭಿನ್ನೈಸಿಕೊಳ್ಳಲು ಹನುಮ. ಮರ್ಮಭೇದಕ ಮಾತು ಕೇಳುತ್ತ ಕುಸಿದನು ಜಾಡ್ಯವಾವರಿಸುತ್ತ ರಾಮ. ಕುಸಿದ ಶ್ರೀರಾಮನ ಸಂತೈಸಿ ಸೌಮಿತ್ರಿ ಮಡಿಲಲ್ಲಿ ಮಲಗಿಸಿಕೊಳ್ಳಲು ಶರಣ. ವಿಭೀಷಣ ವಾಸ್ತವವನ್ನು ಪೇಳ್ದು ತೊಡೆದನು ಕಾಕುತ್ಸ ನಳಲು. ತಂದಿದ್ದ ಸೀತೆಗೆ ಘಾಸಿಯಾಗಲು ಬಿಡ ನೆಂದಿಗೂ ಲಂಕಾಧಿಪತಿಯು. ಕಪಿಗಳ ಭ್ರಾಂತಿಗೆ ಕಾರಣವಿರಲೆಂದು ಇಂದ್ರಾರಿಗೈದ ವಂಚನೆಯದು. ದೇವಿ ನಿಕುಂಬಿಳೆ ಸನ್ನಿಧಿಯನು ಸಾರ್ದು ಹೋಮವ ಮಾಡಲಿಕ್ಕೆಹನು.
ಯಾಗ ಕರ್ಮವ ಪೂರ್ಣಗೊಳಿಸಿದನಾದರೆ ಸರ್ವತ್ರ ತುರ್ಚ ಯಾನವನು. ಧನ್ಯವಾದಗಳು.